ಏನಕ್ಕೆ ಬೇಕು ಈ ಸರ್ಕಾರ? ಯಾವ ಪುರುಷಾರ್ಥಕ್ಕೆ ಬೇಕು ಈ ಸರ್ಕಾರಗಳು? ಅನರ್ಹರ ಕೈದಲ್ಲಿ ಸರ್ಕಾರ ಕೊಟ್ಟು ಏನ್ ಮಾಡಿ? ಪವರ್ ಈಸ್ ಗೋಯಿಂಗ್ ಇನ್ ಟು ದಿ ಹ್ಯಾಂಡ್ಸ್ ಆಫ್ ರಾಸ್ಕಲ್ಸ್ ಅಂಡ್ ರೋಗ್ಸ್. ಇಂಡಿಯನ್ಸ್ ಆರ್ ಮೆನ್ ಆಫ್ ಸ್ಟ್ರಾ. ಹುಲ್ಲು ಕಡ್ಡಿಯ ಜನ ಇಂಡಿಯನ್ಸ್. ಇಂಡಿಯನ್ಸ್ ಆರ್ ಗುಡ್ ಅಟ್ ಲಿಪ್ಸ್ ಅಂಡ್ ವೆರಿ ಬಿಟ್ಟರ್ ಅಟ್ ಹಾರ್ಟ್. ತುಟಿಯಲ್ಲಿ ಒಳ್ಳೆಯವರು, ಒಳಗಡೆ ಎಲ್ಲ ಬರೀ ವಿಷ. ದೇ ವಿಲ್ ಫೈಟ್ ಅಮಾಂಗ್ ದೆಮ್ಸೆಲ್ಸ್ ಫಾರ್ ದಿ ಸೇಕ್ ಆಫ್ ಪವರ್. ಪವರ್ಗೋಸ್ಕರ ಹೊಡೆದಾಡ್ತಾರೆ. ಅಂಡ್ ಇಂಡಿಯಾ ವಿಲ್ ಬಿ ಲಾಸ್ಟ್ ಇನ್ ಪವರ್ ಸ್ಕ್ವಾಬಲ್ಸ್. ಪವರ್ಗಾಗಿ ಇಂಡಿಯಾ ಹಾಳಾಗಿ ಹೋಗ್ತಾರೆ ಹೊಡೆದಾಟದಲ್ಲಿ. ಎಷ್ಟು ಕರೆಕ್ಟಾಗಿ ಹೇಳಿದ್ದಾನೆ ಚರ್ಚೆ. ನಮ್ಮ ಮಹಾ ತಪಸ್ಸುಗಳೆಲ್ಲ ಕೂಡ ಯಾರು ಸಸ್ಯಾಹಾರಿಗಳಲ್ಲ. ರಾಮ ಮೊದಲನೇ ದಿನ ವನವಾಸಕ್ಕೆ ಹೋದಾಗ ಅವನಿಗೆ ಅಡುಗೆ ಮಾಡ್ಕೊಡೋಕೆ ಯಾರಿದ್ದಾರೆ ಅಲ್ಲಿ? ಅವನು ತಿಂದಿದ್ದು ಜಿಂಕೆಯನ್ನ. ವಾಲ್ಮೀಕಿ ರಾಮಾಯಣದಲ್ಲಿ ನನಗಂತೂ ವರ್ಣ ನಿರ್ಮಾಣ ಡಿಸೈಡ್ ಆಗ್ತಾ ಇದ್ದದ್ದು ಗುರುಕುಲಗಳಲ್ಲಿ. ನಿರ್ಧಾರ ಮಾಡ್ತಾ ಇದ್ದದ್ದು ಗುರು, ಅಪ್ಪ ಅಮ್ಮ ಅಲ್ಲ. ಕೃಷ್ಣ ಅವತ್ತೇ ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣ ಕರ್ಮ ವಿಭಾಗಶಃ. ಬುದ್ಧನನ್ನು ಕಂಡ್ರೆ, ರಾಮಕೃಷ್ಣರನ್ನು ಬಿಟ್ರೆ ವಿವೇಕಾನಂದರಿಗೆ ಪರಮ ಪ್ರಾಣ ಅಂದ್ರೆ ಬುದ್ಧ. ಅಶೋಕನ ಬಗ್ಗೆ ಅಷ್ಟು ಒಳ್ಳೆ ಭಾವನೆ ಇರಲಿಲ್ಲ, ನನಗೂ ಇಲ್ಲ. ನಿಜಕ್ಕೂ ಈ ದೇಶದ ಆದರ್ಶ ರಾಜ ಸಮುದ್ರಗುಪ್ತ, ಅಶೋಕ. ಶಿಕ್ಷಣ ಇಲಾಖೆ ಅಂತ ಬಂದ್ರ ಸರ್ಕಾರಗಳು 5 ವರ್ಷಕ್ಕೊಮ್ಮೆ ಬದಲಾಗ್ತಿರ್ತಾವ. ಅವು ಹೆಂಗೆ ಬದಲಾಗ್ತಾವ ಹಂಗೆ ಕೂಡ ಪಠ್ಯ ಪುಸ್ತಕವನ್ನು ಕೂಡ ಬದಲಾವಣೆ ಮಾಡ್ತಾವ. ನಮ್ಮ ಇತಿಹಾಸ ಅನ್ನೋದು ಹೆಂಗಾಗಿದೆ ಅಂದ್ರೆ, ನಾವು ಯಾರಿಂದ ಎಷ್ಟು ಹೊಡೆಸ್ಕೊಂಡ್ವಿ, ಒದೆ ತಿಂದ್ವಿ, ನಾವು ಎಷ್ಟು ದುರ್ಬಲರು ಅಂತ ತೋರಿಸೋ ಏನು ಕೈಪಿಡಿಗಳಾಗ್ಬಿಟ್ಟಿದಾವು. ಈಗ ನೀವು ಹೇಳಿದ್ರಿ ವಿವೇಕಾನಂದನ ಹಚ್ಚಿದ್ರೆ ನಮ್ಮಲ್ಲಿ ಎಲ್ಲರಲ್ಲೂ ಬದಲಾವಣೆ ಬರುತ್ತೆ ಅಂತೇಳಿ. ವಿವೇಕಾನಂದನ ಪಠ್ಯ ಪುಸ್ತಕಕ್ಕೆ ಹಚ್ಚಿದ್ರೆ ಕೇಸರೀಕರಣ ಅಂತ. ಈಗ ನೋಡಿ, ಸರ್ಕಾರ ಆಸ್ಪತ್ರೆಗಳನ್ನು ಮಾಡಿತು, ಆ ಆಸ್ಪತ್ರೆ ಹಳ್ಳ ಹಿಡಿಯಿತು, ಪ್ರೈವೇಟ್ ಆಸ್ಪತ್ರೆಗಳು ಬಂದವು, ಕ್ವಾಲಿಟಿ ಇಂಪ್ರೂವ್ ಆಯಿತು. ಸರ್ಕಾರ ಸ್ಕೂಲುಗಳನ್ನು ಮಾಡಿತು, ಸ್ಕೂಲುಗಳು ಹಳ್ಳ ಹಿಡಿದವು, ಪ್ರೈವೇಟ್ ಸ್ಕೂಲುಗಳು ಬಂದವು, ಎಜುಕೇಷನ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಆಯಿತು. ಸರ್ಕಾರ ಏನೇ ಮಾಡಲಿ ಅದು ಒಂದು ದಿನ ಹಳ್ಳ ಹಿಡಿಯಲಿಕ್ಕೆ ಬೇಕು, ಅದರ ಜಾಗದಲ್ಲಿ ಪ್ರೈವೇಟ್ ಬೇಕೇ ಬೇಕು. ನನ್ನನ್ನು ಕೇಳಿದ್ರೆ ಈ ಸರ್ಕಾರವನ್ನೇ ತೆಗೆದು ಬಿಡ್ರಿ. ಏನಕ್ಕೆ ಬೇಕು ಈ ಸರ್ಕಾರ? ಯಾವ ಪುರುಷಾರ್ಥಕ್ಕೆ ಬೇಕು ಈ ಸರ್ಕಾರಗಳು? ಅನರ್ಹರ ಕೈದಲ್ಲಿ ಸರ್ಕಾರ ಕೊಟ್ಟು ಏನ್ ಮಾಡ್ತೀರಿ ನೀವು? ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಒಂದು ಕಮಿಟಿ ಮಾಡಿ. ಕಮಿಟಿ ಯಾರು ಮಾಡಬೇಕು ಅಂತ ಅನ್ನೋದು ಬರ್ಬೋದೇನೋ ಪ್ರಶ್ನೆ. ಯಾರ್ಯಾರು ಎಜುಕೇಶನ್ ಕಮಿಟಿಲಿ ಇರಬೇಕು ಅಂತ. ಎಜುಕೇಶನ್ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳನ್ನ ಯಾರ್ಯಾರು ನಡೆಸ್ತಾ ಇದ್ದಾರೆ ಇವರಲ್ಲಿ ಒಂದು 10 ಜನರನ್ನ ಮೊಟ್ಟ ಮೊದಲು ಮಾಡಬೇಕಾದ್ದೇನು ಅಂದ್ರೆ, 100ಕ್ಕೆ 100 ದೇಶಭಕ್ತಿಯಿಂದ ಕೂಡಿದ ರತನ್ ಟಾಟಾ, ಸುಧಾಮೂರ್ತಿ, ಆಮೇಲೆ ಧರ್ಮಸ್ಥಳದ ಹೆಗಡೆಯವರು, ಹೀಗೆ ಮಹಾತ್ಮರು 16 ಜನ ಅಲ್ಲಲ್ಲೂ ಬರಿದ್ದಾರೆ. ಅವ್ರದೆಲ್ಲ ಸೇರಿಸಿ 100ಕ್ಕೆ 100 ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಕಿಟ್ಟು, ನಮ್ಮ ಇದ್ದಿದ್ರೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು, ಇಂಥವ್ರನ್ನ ಸೇರಿಸಿ ದೇಶಕ್ಕಾಗಿಯೇ ಜೀವನ ಕೊಟ್ಟಿರ್ತಕ್ಕಂಥ ಒಂದು 10 ಜನರ ಕಮಿಟಿ ಮಾಡಿ, ಅವರು ರಾಜ್ಯ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ಕೆಲವು ಕಮಿಟಿಗಳನ್ನು ಮಾಡಲಿ. ವಿಶೇಷವಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, ಸಂಸ್ಕೃತಿ ಡಿಪಾರ್ಟ್ಮೆಂಟ್, ಕನ್ನಡ ಅಂಡ್ ಕಲ್ಚರ್ ಅಂತ ಏನಿದೆ, ಮತ್ತು ಯುವಜನ ಸೇವಾ ಇಲಾಖೆ, ಅಗ್ರಿಕಲ್ಚರ್, ಇದಕ್ಕೆಲ್ಲ ಕಮಿಟಿಗಳನ್ನು ಮಾಡಿಟ್ಬಿಡ್ರಿ. ಈ 10 ಜನ 100ಕ್ಕೆ 100 ದೇಶಕ್ಕಾಗಿ ಇರ್ತಕ್ಕಂಥವ್ರಿದಾರಲ್ಲ, ಅವರು ಈ ಕಮಿಟಿಗಳನ್ನು ಮಾಡಲಿ. ಆಮೇಲೆ ಬೇಕಾದರೆ ಇವ್ರು ಎಲೆಕ್ಷನ್ ಮಾಡಲಿ, ಯಾವ ಪಾರ್ಟಿ ಆದರೂ ಬರಲಿ. ಈ 5-6 ಡಿಪಾರ್ಟ್ಮೆಂಟ್ನ ಅವ್ರು ಮುಟ್ಟೋ ಹಾಗಿಲ್ಲ. ಎಜುಕೇಷನ್ ಡಿಪಾರ್ಟ್ಮೆಂಟ್ನ, ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟು, ಹೆಲ್ತ್ ಡಿಪಾರ್ಟ್ಮೆಂಟು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಾಗೆ ನೋಡಿದ್ರೆ ಯಾವ ಡಿಪಾರ್ಟ್ಮೆಂಟ್ನೂ ಇವ್ರು ಮುಟ್ಟಬಾರ್ದು. ಇವ್ರು ಕೈ ಇಟ್ಟರೆ ಹೋಯ್ತೆಲ್ಲ ಹಾಳಾಗೋಯ್ತು ಅಂತಲೇ ಅರ್ಥ. ಹಾಗೆ ಬೇರೆ ಬೇರೆ ಎಕ್ಸ್ಪರ್ಟ್ ಕಮಿಟಿಗಳನ್ನು ಮಾಡಿ ಅವ್ರ ಕಡೆಯಿಂದಲೇ ಇದನ್ನೆಲ್ಲ ಮಾಡಿಸ್ಬೇಕು. ಇಲ್ಲ ಅಂದರೆ ಇವರು ಯಾವ ಸಮಾಜಕ್ಕೆ ವೋಟುಗಳು ಜಾಸ್ತಿ ಇದೆ ಆ ಸಮಾಜದವರೆಲ್ಲ ಅದ್ಭುತವಾದ ದೊಡ್ಡ ದೊಡ್ಡ ವ್ಯಕ್ತಿಗಳು. ಈ ಸಮಾಜದ ಬಹಳ ದೊಡ್ಡ ವೋಟ್ ಇದೆ, ಅವ್ರದ್ದು ಸ್ಟ್ಯಾಚ್ಯೂ ನಿಲ್ಲಿಸು, ಆ ಸಮಾಜದ ಧುರೀಣರ ಸ್ಟ್ಯಾಚ್ಯೂ ನಿಲ್ಲಿಸು, ಆ ಸಮಾಜದ ಧುರೀಣರ ಹೆಸರು ಒಂದು ರಸ್ತೆಗಿಡು, ಆ ಸಮಾಜದ ಧುರೀಣರ ಹೆಸರಲ್ಲಿ ಒಂದು ಊರೇ ಬೇಕಾದರೆ ಮಾಡು, ಅವ್ರಿಗೆ ಬೇಕಿರಲಿ ಬೇಡದೇ ಇರಲಿ ಆ ಸಮಾಜದ ಧುರೀಣರ ಹೆಸರು ಜಯಂತಿ ಮಾಡಿ, ಅವ್ರಿಗೆ ಬೇಕಿರಲಿ ಬೇಡದೇ ಇರಲಿ ಅವರು ಈ ದೇಶದಿಂದ ಇನ್ನೊಂದು ದೇಶಕ್ಕೆ ಏನಾದ್ರು ಯಾತ್ರೆ ಹೋಗ್ತಾ ಇದ್ರೆ ಅವ್ರು ಸಬ್ಸಿಡಿ ಕೊಡಿ. ಅವ್ರೇನು ಕೇಳಲಿಲ್ಲ, ಇವರೇ ಕೊಡೋದು. ಅವರು ಆ ಸಮಾಜ ಓಲೈಕೆ ಹಳ್ಳ ಹಿಡಿಸಿ. ಹಳ್ಳ ನೋಡಿ, ವಿನ್ಸ್ಟನ್ ಚರ್ಚಿಲ್ ಸ್ವಾತಂತ್ರ್ಯ ಕೊಡೋ ಕಾಲಕ್ಕೆ ಒಂದು ವಾಕ್ಯ ಹೇಳಿದ, ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡಬೇಡಿ, ಯಾಕೆ ಅಂದರೆ ಪವರ್ ಈಸ್ ಗೋಯಿಂಗ್ ಇನ್ ಟು ದಿ ಹ್ಯಾಂಡ್ಸ್ ಆಫ್ ರಾಸ್ಕಲ್ಸ್ ಅಂಡ್ ರೋಗ್ಸ್. ಇಂಡಿಯನ್ಸ್ ಆರ್ ಮೆನ್ ಆಫ್ ಸ್ಟ್ರಾ. ಹುಲ್ಲು ಕಡ್ಡಿಯ ಜನ ಇಂಡಿಯನ್ಸ್. ದೇ ಆರ್ ಆಲ್ ರಾಸ್ಕಲ್ಸ್. ರಾಸ್ಕಲ್ಸ್ ಅಂಡ್ ರೋಗ್ಸ್. ಹುಲ್ಲು ಕಡ್ಡಿಯ ಜನ. ದೇ ಆರ್ ಮೆನ್ ಆಫ್ ಸ್ಟ್ರಾ. ದೇ ಡೋಂಟ್ ಸ್ಪೇರ್ ಈವನ್ ಏರ್ ಫ್ರಮ್ ಗೆಟಿಂಗ್ ಟ್ಯಾಕ್ಸ್ಡ್. ಇಂಡಿಯನ್ಸ್ ಆರ್ ಗುಡ್ ಅಟ್ ಲಿಪ್ಸ್ ಅಂಡ್ ವೆರಿ ಬಿಟ್ಟರ್ ಅಟ್ ಹಾರ್ಟ್. ತುಟಿಯಲ್ಲಿ ಒಳ್ಳೆಯವರು, ಒಳಗಡೆ ಎಲ್ಲ ಬರೀ ವಿಷ. ದೇ ವಿಲ್ ಫೈಟ್ ಅಮಾಂಗ್ ದೆಮ್ಸೆಲ್ಸ್ ಫಾರ್ ದಿ ಸೇಕ್ ಆಫ್ ಪವರ್. ಪವರ್ಗೋಸ್ಕರ ಹೊಡೆದಾಡ್ತಾರೆ. ಅಂಡ್ ಇಂಡಿಯಾ ವಿಲ್ ಬಿ ಲಾಸ್ಟ್ ಇನ್ ಪವರ್ ಸ್ಕ್ವಾಬಲ್ಸ್.
ಪವರ್ಗಾಗಿ ಇಂಡಿಯಾ ಹಾಳಾಗಿ ಹೋಗ್ತಾರೆ ಹೊಡೆದಾಟದಲ್ಲಿ. ಎಷ್ಟು ಕರೆಕ್ಟಾಗಿ ಹೇಳಿದ್ದಾನೆ ಚರ್ಚಿಲ್. ಫೇಟ್ ಇದೆ ನೋಡಿ, ಯಾಕೆ ಗೊತ್ತಾ? ವಿವೇಕಾನಂದರು ಹೇಳಿದರು, ಸ್ವಾತಂತ್ರ್ಯ ಹೋರಾಟ ಇದೆಲ್ಲ ಅರ್ಥವಿಲ್ಲದ್ದು, ಅದಕ್ಕೇನು ಹೋರಾಟ ಗಿರಾಟ ಮಾಡಬೇಡಿ. ಯಾಕೆಂದರೆ ಸ್ವಾತಂತ್ರ್ಯ ಬಂತು ಅಂತ ಇಟ್ಕೊಳ್ಳಿ, ನಾಳೆ ಬೇಕಾದ್ರೆ ನಿಮಗೆ ಸ್ವಾತಂತ್ರ್ಯ ಕೊಡಿಸ್ತೇನೆ, ಆದರೆ ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಇರೋರು ನಿಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ? ಇದನ್ನು ಅವ್ರು ಹೇಳಿದ್ದು 125 ವರ್ಷಗಳ ಹಿಂದೆ, 1897ರಲ್ಲಿ. ಇವತ್ತಿಗೂ 125 ವರ್ಷಗಳ ನಂತರವೂ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗಬಹುದಾದ ಸಾಮರ್ಥ್ಯ ಇವತ್ತಿಗೂ 1% ಜನರಿಗೂ ಇಲ್ಲ. ದೇವ್ರ ದಯಿಂದ ನಡೀತಾ ಇದೆ ಈ ದೇಶ. ಏನೋ ಕೆಲವರು ಅಲ್ಲಲ್ಲೊಬ್ಬರು ಟಾಟಾ, ನಾರಾಯಣ ಮೂರ್ತಿ, ಮತ್ತೊಬ್ಬರಂತ ಮಹಾತ್ಮರು ಅಲ್ಲಲ್ಲಿ ಏನೇನೋ ಮಾಡಿಸಿ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡಿಸಿ ದೇಶ ನಡೀತಾ ಇದೆಯೇ ಹೊರತು, ಕೆಲವು IIMಗಳು IITಗಳು ಹುಟ್ಕೊಂಡು ದೇಶ ನಡೀತಾ ಇದೆಯೇ ಹೊರತು, ಇವರು ಏನು ನಡೆಸ್ತಾ ಇದ್ದಾರಲ್ಲ ಆಡಳಿತ ಯಂತ್ರ, ಇದು ಕೇವಲ ವೇಸ್ಟ್ ಬಾಡಿಗಳು. ಇವರಿಂದ ಏನು ಮಾಡೋಕ್ಕಾಗಲ್ಲ. ಈಗ ನೀವು ನಿಮ್ಮ ಹಲವಾರು ಭಾಷಣಗಳು ನಾವು ಕೇಳ್ತಿರ್ತೀವಿ, ವೇದ ಸಂಸ್ಕೃತ ಕಲ್ತ್ರೆ ಸಾಕು ಜಾತಿ ವ್ಯವಸ್ಥೆ ಹೋಗುತ್ತಾ, ಸಮಾಜ ಉತ್ತುಂಗಕ್ಕೆ ಬರುತ್ತಾ ಅಂತ ಹೇಳ್ತಿರ್ತೀರಿ ನೀವು. ಸಂಸ್ಕೃತ ಭಾಷೆ ಮತ್ತು ವೇದವನ್ನು ಶಿಕ್ಷಣದಲ್ಲಿ ಜಾರಿ ಮಾಡೋದ್ರಿಂದ ಈ ಜಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೋದು. 100% ಜಾತಿ ನೋಡಿ, ಜಾತಿ ಅಂದ್ರೆ ಅರ್ಥ ಗೊತ್ತಿಲ್ಲದೇನೆ ಜಾತಿ ಬಗ್ಗೆ ಮನುಸ್ಮೃತಿ ಬಗ್ಗೆ ಏನೂ ಗೊತ್ತಿಲ್ಲದೆ ಆ ಮನುಸ್ಮೃತಿ ಬಗ್ಗೆ ಮಾತನಾಡಿದ್ರು ಒಬ್ರ ಇಬ್ರ. ಇವತ್ತಿಗೂ ಕೆಲವು ಅವಿವೇಕಿಗಳು ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಆ ನಾಲಿಗೆ ಆಚಾರವಿಲ್ಲದ ನಾಲಿಗೆಗಳು. ನೀವು ಆಚಾರ ಕಲಿಸೋದು ಬಹಳ ಕಷ್ಟ. ನೋಡಿ, ಜಾತಿ ಅಂದ್ರೆ ಅಪ್ಪನ ವೃತ್ತಿ ಮಗ ಮಾಡಬೇಕು, ಈ ವ್ಯವಸ್ಥೆಗೆ ಜಾತಿ ಅಂತ ಹೆಸರು. ಎಲ್ಲಿದೆ ಇವತ್ತು ಅಪ್ಪನ ಹೋಗಿತ್ತು ಜಾತಿ? ಈಗ ಯಾವ ಸಂಸ್ಕೃತಿಗೂ ಜಾತಿಗೂ ಯಾವ ಸಂಬಂಧವೂ ಇಲ್ಲ. ಈ ಜಾತಿ ವ್ಯವಸ್ಥೆ ಹೆಂಗ್ ಬಂತು ಸ್ವಾಮೀಜಿ? ಆಹಾರ ಪದ್ಧತಿ ಹಿಡ್ಕೊಂಡು ಬಂತು. ನೀವು ಒಂದು ಇಲ್ಲ, ಆಹಾರ ಪದ್ಧತಿಗೆ, ತಾಯಿ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕೆ ಆಹಾರ ಪದ್ಧತಿಗೆ ಒಂದು ನಯಾ ಪೈಸೆಯಷ್ಟು ನಮ್ಮಲ್ಲಿ ಮಹತ್ವ ಇಲ್ಲ. ಎಷ್ಟು ಹಾಗೆ ಹೇಳಬೇಕು ಅಂತಂದ್ರೆ, ನಮ್ಮ ಮಹಾ ತಪಸ್ವಿಗಳೆಲ್ಲ ಕೂಡ ಯಾರು ಸಸ್ಯಾಹಾರಿಗಳಲ್ಲ. ಇದು ಕೇಳಬೇಕಾಗಿತ್ತು ಮುಂದೆ. ಈಗ ಮಹಾ ತಪಸ್ವಿಗಳೇ ಸಸ್ಯಾಹಾರಿಗಳಲ್ಲ. ನೀವು ರಾಮ ಮಾಂಸಾಹಾರಿ, ಕೃಷ್ಣ ಮಾಂಸಾಹಾರಿ ಕೋಟ್ ಕೊಡ್ತೇನೆ ನಾನು, ಆಧಾರ ಇದನ್ನೆಲ್ಲ ನೀವು ಮೊದಲೇನು ಕೋಟ್ ಮಾಡಿರಲ್ಲ. ಆ ವರ್ಗದವರು ಎಲ್ಲಾರ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಗಳಲ್ಲಿ ನೋಡಿ ನಿಮ್ ಸ್ವಾಮೀಜಿನೇ ಇವರೆಲ್ಲ ಮಾಂಸಾಹಾರಿಗಳಂತ ಹೇಳಿದ್ರು. ಎಲ್ಲಿ ಉಳಿತು ನಿಮ್ಮ ಧರ್ಮ ಅಂತ? ಧರ್ಮಕ್ಕೂ ಆಹಾರಕ್ಕೂ ಒಂದು ನಯಾ ಪೈಸೆ ಸಂಬಂಧ. ಈಗ ಅವ್ರು ಕೋಟ್ ಮಾಡೋದು ಹಿಂಗೆ ಸ್ವಾಮೀಜಿ. ತಪ್ಪು ಅವರು. ಇದೇನಾಗಿದೆ, ಅಜ್ಞಾನಿಗಳ ದೇಶ. 47ರ ನಂತರ ಎಲ್ಲ ಅಧಿಕಾರವಾಣಿ ಅಜ್ಞಾನಿಗಳ ಕೈನಲ್ಲಿದೆ. ಧರ್ಮಕ್ಕೂ ಆಹಾರ ಪದ್ಧತಿಗೂ ರಾಮ ಮೊದಲನೇ ದಿನ ವನವಾಸಕ್ಕೆ ಹೋದಾಗ ಅವನಿಗೆ ಅಡುಗೆ ಮಾಡ್ಕೊಡೋಕೆ ಯಾರಿದ್ದಾರೆ ಅಲ್ಲಿ? ಅವನು ತಿಂದಿದ್ದು ಜಿಂಕೆಯನ್ನ. ಲಕ್ಷ್ಮಣ ಜಿಂಕೆಯನ್ನು ಕೊಂದು ತಂದು ಅದನ್ನು ಸುಟ್ಟು ಜೇನುತುಪ್ಪದೊಡನೆ ಅದನ್ನು ಬೆರೆಸ್ಕೊಂಡು ವಾಲ್ಮೀಕಿ ರಾಮಾಯಣದಲ್ಲಿ ನಾನು ಇದನ್ನು ತೋರಿಸ್ತೇನೆ. ಆಹಾರ ಜಾತಿ ಅಂದ್ರೆ ಇದೆ, ತಂದೆಯ ಉದ್ಯೋಗವನ್ನು ಮಗ ಮಾಡಬೇಕು. ಈ ವ್ಯವಸ್ಥೆ ಯಾಕೆ ಮಾಡಿದ್ರು? ಇಲ್ಲ ಅಂದ್ರೆ ಯಾವಾಗಲೂ ಕೂಡ ಪವರ್ಫುಲ್ ಆಗಿರೋರು ವೀಕ್ ಆಗಿರೋರನ್ನ ಎಕ್ಸ್ಪ್ಲೈಟ್ ಮಾಡಿಬಿಡ್ತಾರೆ. ಎಲ್ಲ ವೃತ್ತಿಗಳನ್ನು ಕಿತ್ಕೊಂಡು ಬಿಡ್ತಾರೆ. ವೀಕ್ ಆಗಿರೋನು ಸತ್ತು ಹೋಗ್ತಾನೆ. ಯೋಚನೆ ಮಾಡಿ, ರಷ್ಯಾದಲ್ಲಿ ಕ್ರಾಂತಿ ಆಗಿದ್ದು ಯಾವುದಕ್ಕೆ? ಎಕನಾಮಿಕ್ ಕ್ರಾಂತಿ. ಅದು ಫ್ರಾನ್ಸ್ ಕ್ರಾಂತಿಗೆ ಕಾರಣ ಆರ್ಥಿಕತೆಯ ಅಸಮತೋಲನ. ಆರ್ಥಿಕತೆಯ ಅಸಮತೋಲನವೇ ಕ್ರಾಂತಿಗಳಿಗೆ ಕಾರಣವಾಗಿದ್ದು. ಅದು ಇಂಡಿಯಾದಲ್ಲಿ ಆರ್ಥಿಕ ಅಸಮತೋಲನ ಯಾಕೆ ಬರಲಿಲ್ಲ ಅಂದ್ರೆ, ನೋಡಪ್ಪ ನೀನು ಇಂಥ ಜಾಗದಲ್ಲಿ ಹುಟ್ಟಬೇಕು ಅಂತ ನಾವು ಹೇಳಿದಿವ? ನಾವಾದರೂ ಕೇಳ್ಕೊಂಡು ಬಂದಿವ? ನೀನಾದರೂ ಕೇಳ್ಕೊಂಡು ಬಂದಿಯಾ? ಅದು ಪ್ರಕೃತಿಯ ನಿಯಮ. ನೀನು ಅವಳನ್ನು ಕೇಳ್ಕೊ. ತಂದೆಯ ವೃತ್ತಿಯನ್ನು ನೀನು ಮಾಡು. ಅದಕ್ಕೆ ತನ್ನದೇ ಆದ ಪ್ಲಸ್ ಇದೆ, ಅದಕ್ಕೆ ತನ್ನದೇ ಆದ ಮೈನಸ್ ಇದೆ. ಬ್ರಾಹ್ಮಣನಿಂದ ಹಿಡಿದು ಇನ್ಯಾವುದೋ ಕೊನೆ ಜಾತಿ ಅಂತ ನೀವೇನು ಕರಿಬಹುದಾಗಿದ್ದೀಗ, ಅದೆಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ತನ್ನದೇ. ಬ್ರಾಹ್ಮಣ ಯಾವತ್ತೂ ಶ್ರೀಮಂತನಲ್ಲ. ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು ಅಂತ ಹೇಳೋದು, ಬಡ ಶಿಕ್ಷಕನಿದ್ದನು ಅಂತ ಹೇಳೋದು ರಿಡಂಡೆಂಟ್. ಬ್ರಾಹ್ಮಣ ಅಂದ್ರೇನೆ ಬಡವ, ಶಿಕ್ಷಕ ಅಂದ್ರೇನೆ ಬಡವ. ಅದನ್ನೇ ಯಾಕೆ ಬಡ ಬ್ರಾಹ್ಮಣ ಅಂತ ಕರಿತೀಯೋ, ಅವನಿಗೆ ಬಡತನ ಅನ್ನುವಂತಹದ್ದು ಅವನಿಗೆ ಅಂಟ್ಕೊಂಡೇ ಬಂದಿದೆ. ಆದರೆ ಸಮಾಜದಲ್ಲಿ ಗೌರವ ಇದೆ. ಯಾಕೆ? ಅವನಿಗೆ ನಿಯಮಗಳು 1000 ಮಹಾಭಾರತದಲ್ಲಿ ಬರುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಆಗಿನ ಕಾಲದ ವ್ಯವಸ್ಥೆ. ಶೂದ್ರ ತಪ್ಪು ಮಾಡಿದರೆ ಅವನಿಗೆ 1 ವರ್ಷ ಶಿಕ್ಷೆ. ವೈಶ್ಯ ತಪ್ಪು ಮಾಡಿದ್ರೆ, ಇದೇ ತಪ್ಪನ್ನು ವೈಶ್ಯ ಮಾಡಿದರೆ 2 ವರ್ಷ ಶಿಕ್ಷೆ. ಕ್ಷತ್ರಿಯ ತಪ್ಪು ಮಾಡಿದರೆ 4 ವರ್ಷ ಶಿಕ್ಷೆ ಒಂದೇ ತಪ್ಪಿಗೆ. ಬ್ರಾಹ್ಮಣ ತಪ್ಪು ಮಾಡಿದ್ರೆ 8 ವರ್ಷ ಶಿಕ್ಷೆ. ಯಾಕೆ? ಸಮಾಜದಲ್ಲಿ ಬೇರೆ ಇವರಿಗೆ ಮೇಲ್ಪಂಕ್ತಿ ಆಗಬೇಕಾಗಿದ್ದವನು. ನೀನೇ ತಪ್ಪು ಮಾಡಿದ್ರೆ ಹಾಗೆ. ನೋಡಿ ಬ್ರಾಹ್ಮಣನಿಗೆ ಎಷ್ಟು ಅನಾನುಕೂಲ. ಓ ಬ್ರಾಹ್ಮಣರು ನಮ್ದೆಲ್ಲ ಕಿತ್ಕೊಂಡ್ರು. ಏನು ಕಿತ್ಕೊಂಡ್ರು? ಮಣ್ಣು. ಏನು ಕಿತ್ಕೊಂಡ್ರು ನಿಮ್ಮದು? ಅವನ ಯಾವ ಥರ ಬಂಗಾರದ ಉಂಗುರ ಹಾಕಿದಾನ, ಕಾರಲ್ಲಿ ಓಡಿದಾನ, ರಥದಲ್ಲಿ ಓಡಾಡಿದಾನ, ಸಾಕಷ್ಟು ದವಸ ಧಾನ್ಯಗಳನ್ನು ಒಂದು ಕಡೆ ಸಂಗ್ರಹ ಮಾಡಿಟ್ಟಿದಾನ. ಅವನು ಬಿಡಬೇಕಾದ್ದು ಭಿಕ್ಷೆ. ಯಾರಾದರೂ ಮನೆಯಲ್ಲಿ ಕಾರ್ಯಕ್ರಮ ಆಗ್ತಾ ಇದ್ರೆ ಏನಾದರೂ ನೀವು ದಾನ ಕೊಟ್ಟರೆ ಅದ್ರ ಮೇಲೆ ಬದುಕಬೇಕು. ತಾನಾಗೇನು ಗಳಿಸೋ ಹಾಗಿಲ್ಲ.
ಆದರೆ ಎಲ್ಲ ವಿದ್ಯೆಗಳನ್ನು ಗಳಿಸಬೇಕು. ಯಾರು ಬಂದರೂ ಏನು ಅವ್ರ ಹತ್ರ ಫೀಸ್ ತಗೊಳ್ಳದೆ ಅವ್ರಿಗೆಲ್ಲ ದಾನ ಮಾಡಬೇಕು. ಎಲ್ಲ ಮುಗಿದ ಮೇಲೆ ದಕ್ಷಿಣೆಯಾಗಿ ಏನು ಕೊಡ್ತಾನೆ, ಗುರುದಕ್ಷಿಣೆ, ಅವ್ನು ಏನು ಕೊಟ್ಟರೆ ಅಷ್ಟೇ ಲಾಭ. ಇಷ್ಟೆಲ್ಲ ಅನಾನುಕೂಲತೆಗಳು ನೋಡಿ ಅವನು ಬದುಕಿದ್ದಾನೆ. ಅವನು ದೊಡ್ಡ ಪ್ರಿವಿಲೇಜ್ ಕ್ಲಾಸ್ ಅಂತ ಕರಿತೀರಿ, ಯಾಕೆ ಕರಿತೀರಿ? ಹೀಗೆ ಅದೇ ರಾಜನಿಗೆ ಲೈಫೇ ರಿಸ್ಕ್ ಇದೆ. ಯಾವ ಸಂದರ್ಭದಲ್ಲಿ ಯಾವ ಶತ್ರು ರಾಜ ಬರ್ತಾನೆ, ರಾಣಿ ಹೋಗಿ ಬೆಂಕಿಲಿ ಬಿಡಬೇಕಾಗುತ್ತೆ, ಯಾವ ಪ್ರಾಣ ಹೋಗುತ್ತೆ. ಅದೇ ವೈಶ್ಯನಿಗೆ ದೊಡ್ಡ ದೊಡ್ಡ ರಿಸ್ಕ್ ಆಗಬಹುದು ಬಿಸ್ನೆಸ್ನಲ್ಲಿ, ಕಳ್ಳಕಾಕರ ಕಾಟ. ಪ್ರತಿಯೊಂದು ವೃತ್ತಿಗೂ ಪ್ರತಿಯೊಂದು ಜಾತಿಗೂ ತನ್ನದೇ ಆದ ಪ್ಲಸ್ ಇದೆ, ತನ್ನದೇ ಆದ ಮೈನಸ್ ಇದೆ. ಆದ್ದರಿಂದ ತಂದೆಯ ವೃತ್ತಿಯನ್ನು ನೀನು ಅನುಸರಿಸು. ಈ ವ್ಯವಸ್ಥೆ ಎಲ್ಲಿವರೆಗೆ ಇತ್ತು ಅಲ್ಲಿವರೆಗೆ ಜಾತಿ. ಇದು ಯಾವ ಕಾಲದವರೆಗಿತ್ತು? ಸ್ವಲ್ಪ ಹೆಚ್ಚು ಕಡಿಮೆ ಮುಸ್ಲಿಂ ಆಕ್ರಮಣ ಆಗುವವರೆಗೂ ಇತ್ತು. ಅಥವಾ ಇನ್ನು ಮುಂದುವರೆದ್ರೆ ಇಂಗ್ಲೀಷ್ನವರ ಆಕ್ರಮಣ ಯಾವಾಗ ಆಯಿತು ಅಲ್ಲಿವರೆಗೂ ಇತ್ತು. ಯಾವಾಗ ಇಂಗ್ಲೀಷ್ನವ್ರು ಬಂದರು ಎಲ್ಲ ಡಿಸಾಲ್ವ್ ಆಗೋಯಿತು. ಬ್ರಾಹ್ಮಣ ಪಟ್ಟಣಕ್ಕೆ ಸೇರಿದ, ಅಲ್ಲಿ ಹೋಗಿ ಇಲ್ಲಿವರೆಗೆ ಗುಮಾಸ್ತ ಮಾಡ್ತಾ ಇದ್ದಂಥ ಕ್ಲರಿಕಲ್ ವರ್ಕು ಅವನು ಮಾಡೋದಕ್ಕೆ ಹೊರಟ. ಕ್ಷತ್ರಿಯ ಅನ್ನೋ ಒಂದು ಸತ್ಯ ಹೋದ, ಕ್ಷತ್ರಿಯ ಕುಲಾನೇ ನಾಶ ಆಗೋಯ್ತು. ಎಲ್ಲ ಇಟ್ ಇಸ್ ಗುಡ್. ಸರಿ ಸ್ವಾಮೀಜಿ, ಹಿಂಗೆ ಹೇಳಿದ್ರೆ ನೀವೀಗ ಬ್ರಾಹ್ಮಣರು ಅಂದ್ರೆ ಮಡಿವಂತರು. ಈಗೂ ನಾವು ಅಲ್ಲಲ್ಲೆಲ್ಲ ಟಿವಿ ನ್ಯೂಸ್ನಲ್ಲಿ ನೋಡ್ತಿರ್ತೀವಿ. ಯಾವುದೋ ಒಂದು ಮಗು ಗುಡಿ ಪ್ರವೇಶ ಮಾಡ್ತು, ಯಾರೋ ಒಬ್ರು ಇನ್ನೊಬ್ರು ಮದುವೆ ಆದರು, ಅವ್ರನ್ನ ಹೊಡೆದ್ರು, ಅವ್ರನ್ನ ಹೊರಗೆ ಹಾಕಿದ್ರು, ಅವ್ರಿಗೆ ಸುಟ್ರು. ನೀವು ಹೇಳಿದ್ರಿ ಬ್ರಾಹ್ಮಣನು ಎಲ್ಲಕ್ಕಿಂತ ಮೇಲಿರೋನು, ಅವ್ನು ತಪ್ಪೇ ಮಾಡಲ್ಲ, ತಪ್ಪು ಮಾಡಿದ್ರೆ ಎಲ್ಲಕ್ಕಿಂತ ಹೆಚ್ಚು ಶಿಕ್ಷೆ ಅನುಭವಿಸ್ತಾನೆ ಅಂತಲೂ ನಾನು ಹೇಳಲಿಲ್ಲ. ತಪ್ಪು ಮಾಡಿದವನು ಅಂತಲೂ ನಾನು ಹೇಳಿಲ್ಲ. ಹೆಚ್ಚು ಶಿಕ್ಷೆ ಅನುಭವಿಸ ಹೆಚ್ಚು. ಯಾಕೆಂದ್ರೆ ಸಮಾಜಕ್ಕೆ ಮೇಲ್ಪಂಕ್ತಿಯಾಗಿ ಯಾರ್ಯಾರು ಬದುಕೋದಕ್ಕೆ ತಯಾರಿದ್ದೀರಿ ಬರ್ರಿ. ವರ್ಣಗಳು ಹುಟ್ಕೊಂಡಿದ್ದು ಹೇಗೆ ಗೊತ್ತಾ? ವರ್ಣಗಳು ಹುಟ್ಕೊಂಡಿದ್ದು ಎಲ್ಲರದು ಒಂದೇ ಕಡೆ ಗುರುಕುಲ ಆಶ್ರಮಕ್ಕೆ ಹಾಕಿದ್ರು. ರಾಜನ ಮಕ್ಕಳನ್ನು ಹಾಕಿದ್ರು, ಎಲ್ಲರ ಮಕ್ಕಳನ್ನು ಹಾಕಿದ್ರು. ವರ್ಣ ನಿರ್ಮಾಣ ಡಿಸೈಡ್ ಆಗ್ತಾ ಇದ್ದದ್ದು ಗುರುಕುಲಗಳಲ್ಲಿ. ಇವನಿಗೆ ಶಾಸ್ತ್ರದಲ್ಲಿ ಇಂಟ್ರೆಸ್ಟ್ ಇದೆಯಾ, ಶಾಸ್ತ್ರದಲ್ಲಿ ಇಂಟ್ರೆಸ್ಟ್ ಇದೆಯಾ, ದುಡ್ಡಲ್ಲಿ ಇಂಟ್ರೆಸ್ಟ್ ಇದೆಯಾ, ಏನು ಬೇಡ ನಡೀತದೆ ಬಿಡು, ಯಾರೋ ಒಂದು ಅಸಿಸ್ಟೆಂಟ್ ಆಗಿ ಹೋಗೋಣ ಅದು ಇಂಟ್ರೆಸ್ಟ್ ಇದೆಯಾ, ಅದರ ಬೇಸಿಸ್ ಮೇಲೆ ಹುಟ್ಕೊಳ್ತಾ ಇದ್ದದ್ದು. ನಿರ್ಧಾರ ಮಾಡ್ತಾ ಇದ್ದದ್ದು ಗುರು, ಅಪ್ಪ ಅಮ್ಮ ಅಲ್ಲ. ಗೊತ್ತಾಯ್ತಾ? ಹೀಗಾಗಿ ಅವರವರ ಟೆಂಡೆನ್ಸಿಗೆ ತಕ್ಕಂತೆ ಕೃಷ್ಣ ಅವತ್ತೇ ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣ ಕರ್ಮ ವಿಭಾಗಶಃ. ಯಾವ ಕರ್ಮದಲ್ಲಿ ನಿಮಗೆ ಆಸಕ್ತಿ, ಯಾವ ನಿಮ್ಮದು ಸತ್ವಗುಣಿಯೋ ರಜೋಗುಣಿಯೋ ತಮೋಗುಣಿಯೋ ಇದರ ಆಧಾರದ ಮೇಲೆ ಹುಟ್ಕೊಳ್ತಾ ಇದ್ದದ್ದು. ವರ್ಣ ಹಾಗೆ ಹುಟ್ಕೊಂಡಿದ್ದು. ಜಾತಿ ಅನ್ನುವಂಥದ್ದು ವೃತ್ತಿಯಿಂದ ಹುಟ್ಕೊಂಡು. ಈಗ ಜಾತಿ ಇರಿಲ್ವೆಂಟ್. ಆದರೆ ವರ್ಣ ಅನ್ನುವಂಥದ್ದು ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಅನ್ನುವಂಥದ್ದು ಸದಾಕಾಲದಲ್ಲೂ ಅದು ಇರೋದೇ. ಅದು ಒಂದೇ ತಾಯಿಯ 4 ಮಕ್ಕಳು, ಒಬ್ಬ ಪ್ರೊಫೆಸರ್ ಆಗ್ತಾನೆ, ಒಬ್ಬ IAS ಮಾಡ್ತಾನೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ನಡೆಯೋದೆ. ಹೆಸರು ಚೇಂಜ್ ಮಾಡಿದ್ರೆ ಅಷ್ಟೇ ನೀವು. ತುಂಬಾ ಸಂತೋಷ ಸ್ವಾಮೀಜಿ. ಈಗ ನಿಮ್ಮ ಜೊತೆ ಮಾತಾಡ್ಕೊತ ಹೋದ್ರೆ ಎಲ್ಲ ಇನ್ನೂ ಭಾಳ ಹೋಗುತ್ತೆ. ಒಂದೇ ವಾಕ್ಯದ ಹೇಳೋದಾದ್ರೆ ವಿವೇಕಾನಂದರಿಗೆ ರಾಮಾಯಣ ಕುರಿತು ಏನು ಅಭಿಪ್ರಾಯ ಇತ್ತು? ರಾಮನನ್ನ ಬಹಳ ಮೆಚ್ಕೊಂಡವರು, ಸೀತೆಯನ್ನು ಬಹಳ ಮೆಚ್ಕೊಂಡವರು, ಬಹಳ ಗೌರವ ಇಟ್ಕೊಂಡಿದ್ರು. ಮಹಾಭಾರತ ಕುರಿತು, ಮಹಾಭಾರತದ ಬಗ್ಗೆ ಕೃಷ್ಣನ ಚಿಂತನೆ, ಭಗವದ್ಗೀತೆ ಅದನ್ನೆಲ್ಲ ಬಹಳ ಮೆಚ್ಕೊಳ್ತಾರೆ. ಎರಡರ ಬಗ್ಗೆ ಅವ್ರಿಗೆ ನೋಡಿ ಹೇಳಿದ್ರಲ್ಲ, ಐ ಆಮ್ ಪ್ರೌಡ್ ಟು ಕಾಲ್ ಮೈಸೆಲ್ಫ್ ಎ ಹಿಂದೂ ಅಂತ ಅಂದ್ಕೊಂಡ ವ್ಯಕ್ತಿ ರಾಮಾಯಣ ಮಹಾಭಾರತ ಬಗ್ಗೆ ಅಸಡ್ಡೆ ಹಾಕಿ ತೋರಿಸ್ತಾನೆ. ಸಾಮ್ರಾಟ್ ಅಶೋಕನ ಬಗ್ಗೆ ಅಷ್ಟು ಒಳ್ಳೆ ಭಾವನೆ ಇರಲಿಲ್ಲ ಅವರಿಗೆ. ನನಗೂ ಇಲ್ಲ. ನಿಜಕ್ಕೂ ಈ ದೇಶದ ಆದರ್ಶ ರಾಜ ಸಮುದ್ರಗುಪ್ತ, ಅಶೋಕ ಅಲ್ಲ. ಅಶೋಕನಿಂದ ಈ ದೇಶದಲ್ಲಿ ಹೇಡಿತನ ಬರೋಕ್ ಶುರುವಾಯಿತು. ಈ ದೇಶದ ಆದರ್ಶ ರಾಜ ಅಶೋಕ. ಬುದ್ಧನನ್ನು ಕಂಡ್ರೆ, ರಾಮಕೃಷ್ಣರನ್ನು ಬಿಟ್ರೆ, ವಿವೇಕಾನಂದರಿಗೆ ಪರಮ ಪ್ರಾಣ ಅಂದ್ರೆ ಬುದ್ಧನ ಹೆಸರು ತೆಗೆದ್ರೆ ಸಾಕು ಅವನನ್ನು ಅಷ್ಟು ಹೊಗಳ್ತಿದ್ರು. ಆದರೆ ಬುದ್ಧನಲ್ಲಿ ಒಂದು ದೋಷ ಇದೆ ಅಂತ ಹೇಳಿದ್ರು. ಅವನು ಕೂಡ ಈ ದೇಶ ಕುಲಾಮರ ದೇಶವಾಗುವುದಕ್ಕೆ ಕಾರಣ ಆದ. ಈ ದೇಶದ ಕ್ಷಾತ್ರವನ್ನು ಹಾಳು ಮಾಡಿದ. ಕ್ಷತ್ರಿಯ ಕುಲ ಈ ದೇಶದಲ್ಲಿ ಯಾವ ಮಟ್ಟಕ್ಕಿತ್ತು ಅಂದ್ರೆ ಅಲೆಕ್ಸಾಂಡರೇ ಹೆದರು ಹೋದ. ಅಷ್ಟು ಸ್ಟ್ರಾಂಗ್ ಆಗಿದ್ದ ಕ್ಷತ್ರಿಯರು ಇಂಡಿಯಾದಲ್ಲಿ ಒಂದು 500 ಜನ ಮಹಮ್ಮದ್ ಬಿನ್ ಕಾಸಿಂ ಜೊತೆ ಅರಬ್ ದೇಶದಿಂದ 500 ಜನ ಕುದುರೆ ಸವಾರ ಬಂದ್ರೆ ಇಡೀ ದೇಶ ಅವರು ವಶವಾಯಿತು. ಇಷ್ಟರ ಮಟ್ಟಿಗೆ ನಪುಂಸತ್ವಕ್ಕೆ ಕಾರಣ ಆದವನು ಒಂದು ಕಡೆ ಬುದ್ಧ, ಇನ್ನೊಂದು ಕಡೆ ಅಶೋಕ. ಅತಿಯ ಗೃಹಸ್ಥನ ಧರ್ಮವನ್ನ, ಸನ್ಯಾಸಿಗಳಿಗೆ ಅನ್ವಯಿಸುವ ಚಿಂತನೆಗಳನ್ನ ಗೃಹಸ್ಥರಿಗೂ ಹೇರಿ ಗೃಹಸ್ಥ ದಾರ್ಷ್ಟ್ಯವನ್ನ, ಕ್ಷಾತ್ರವನ್ನು ಕಳ್ಕೊಂಡ, ಬಹಳ ಅಹಿಂಸಾವಾದಿ ಆಗ್ಬಿಟ್ಟ. ಅದು ತೊಂದರೆ ಆಯ್ತು ಸಮಾಜಕ್ಕೆ. ತುಂಬಾ ಸಂತೋಷ ಸ್ವಾಮೀಜಿ, ಇದುವರೆಗೆ ನಮ್ಮೊಟ್ಟಿಗೆ ಮಾತುಕತೆಯಲ್ಲಿ ಭಾಗಿಯಾದ್ರಿ. ನಿಮ್ ಜೊತೆ ಮಾತಾಡ್ತಾ ಹೋದ್ರೆ ಆ ಸಮಯ ಹೋಗಿದ್ದು ಗೊತ್ತಾಗಲ್ಲ. ಇನ್ನೂ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾವು. ನಿಮಗೂ ಸಮಯದ ಅಭಾವ ಐತಿ, ಎಲ್ಲೋ ಹೋಗ್ತಿದ್ದೀರಿ. ಇಷ್ಟೊತ್ತು ನಮ್ಮೊಟ್ಟಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಧನ್ಯವಾದ.